ನಮಸ್ಕಾರ ಎಲ್ರಿಗೂ. ಒಂದು ಅದ್ಭುತವಾದ ರೆಸಿಪಿನ ತೋರ್ಸೋಕೆ ಬಂದಿದ್ದೀನಿ. ಅದೇನಂದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಾದ ಹಾಗಲಕಾಯಿ ಗೊಜ್ಜು. ಅಯ್ಯೋ, ಹಾಗಲಕಾಯಿನ ಅದು ಕಹಿಯಪ್ಪ, ನಮ್ಗೆ ಬೇಡ ಅಂತ ನೀವ್ ಅಂದ್ಕೋಬಹುದು. ಆದ್ರೆ ನಾನಿವತ್ತು ಹೇಳ್ಕೊಡೋ ಗೊಜ್ಜಿದೆಯಲ್ಲ, ಅದು ಕಹಿ ಇರೋದಿಲ್ಲ. ನಿಜವಾಗ್ಲೂ ಇದು ತುಂಬಾನೇ ರುಚಿಕಟ್ಟಾಗಿರುತ್ತೆ. ನನ್ನ ಅಜ್ಜಿ ಕಾಲದಿಂದಲೂ ಮಾಡ್ಕೊಂಡು ಬಂದಿರೋ ಈ ವಿಧಾನನ ನಾನಿವತ್ತು ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಹಾಗಲಕಾಯಿ ಅಂದ್ರೆ ಸಾಕಷ್ಟು ಜನ ಮೂಗ್ ಮುರಿತಾರೆ, ಅದು ಕಹಿ. ಆದ್ರೆ ಕಹಿ ಇದು ದೇಹಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ? ಮಧುಮೇಹ ನಿಯಂತ್ರಣಕ್ಕಾಗ್ಲಿ, ರಕ್ತ ಶುದ್ಧೀಕರಣಕ್ಕಾಗ್ಲಿ, ಜೀರ್ಣಕ್ರಿಯೆಗಾಗ್ಲಿ, ಹೀಗೆ ಹಲವಾರು ಆರೋಗ್ಯ ಪ್ರಯೋಜನಗಳು ಈ ಹಾಗಲಕಾಯಿಯಲ್ಲಿದೆ. ಹಾಗಾಗಿ ಇದನ್ನ ಹೇಗೆ ಕಹಿ ಇಲ್ಲದೆ ರುಚಿಯಾಗಿ ಮಾಡೋದನ್ನ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಇಲ್ಲಿ ನಾನು ಹಾಗಲಕಾಯಿನ ತೆಳುವಾಗಿ ಚಕ್ರದ ರೀತಿ ಮಾಡ್ಕೊಂಡಿದ್ದೀನಿ. ಬೀಜಗಳೆಲ್ಲ ತೆಗ್ದಿದ್ದೀನಿ. ನೀವು ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಅದನ್ನ ಹೆಚ್ಕೋಬಹುದು. ಈ ತರ ಹುಣಸೆ ಹುಳಿಯಲ್ಲಿ ಬೆಂದಿರೋ ಹಾಗಲಕಾಯಿನ ನೀವು ಓವರ್ ನೈಟ್ ಸ್ಟೋರ್ ಮಾಡಿ ಇಟ್ಕೋಬಹುದು. ನೀವು ಜಾಸ್ತಿ ಹೊತ್ತು ಹುಣಸೆ ಹುಳಿಯಲ್ಲಿ ಹಾಗಲಕಾಯಿನ ನೆನೆಸಿದಷ್ಟು ಅದ್ರ ಕಹಿ ಅಂಶ ಕಡಿಮೆ ಆಗತ್ತೆ. ಇದರಲ್ಲೇ ನೀವು ಒಂದು 60-70% ಕಹಿ ಅಂಶನ ತೆಗೆದು ಬಿಡಬಹುದು. ಹಾಗಾಗಿ ಇದನ್ನ ನೀವು ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ಪಲ್ಯಕ್ಕೆ ಯೂಸ್ ಮಾಡ್ಕೋಬಹುದು ಡೈರೆಕ್ಟ್ ಆಗಿ. ಸರಿಯಾದ ಪ್ರಮಾಣದಲ್ಲಿ ಪದಾರ್ಥಗಳನ್ನ ಸೇರಿಸಿ ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಅದು ರುಚಿಕರವಾದ ಅಡಿಗೆಯಾಗಿ ತಯಾರಾಗತ್ತೆ. ಹಾಗಲಕಾಯಿ ಗೊಜ್ಜು ಹಾಗೆ. ಇಲ್ಲಿ ನಾನು ನಮ್ಮ ಮನೆಯ ಸಾಂಬಾರ್ ಪುಡಿ ಯೂಸ್ ಮಾಡಿದ್ದೀನಿ. ಅದರ ಇಂಗ್ರೀಡಿಯೆಂಟ್ಸ್ ಮತ್ತೆ ರೆಸಿಪಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಬೇಕಾದ್ರೆ ನಿಮ್ಮ ಮನೆ ಯಾವ್ದಾದ್ರು ಸಾಂಬಾರ್ ಪುಡಿಗಳನ್ನ ಯೂಸ್ ಮಾಡ್ಕೋಬಹುದು. ಅದು ನಿಮ್ ಟೇಸ್ಟ್ ಬಡ್ಡಿಗೆ ತಕ್ಕಂತೆ, ಅಥವಾ ಫ್ರೆಶ್ ಆಗಿ ತಯಾರಿಸಿ ಅದನ್ನ ಯೂಸ್ ಮಾಡಬಹುದು. ಇದು ನಮ್ಮ ಮನೆಯಲ್ಲಿ ಸ್ಟೋರ್ ಆಗಿರುತ್ತೆ. ತುಂಬಾ ಮಾಡಿ ಇಟ್ಕೊಳ್ಳೋದ್ರಿಂದ ಎಲ್ಲಾ ಅಡಿಗೆಗಳಿಗೂ ಅದನ್ನ ಬಳಸ್ತೀವಿ. ಇದು ಖಾರ ಇರಲ್ಲ, ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಹಸಿಮೆಣಸಿನ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಈ ಖಾರದಿಂದ ಒಂದು 10% ಕಹಿ ಹೋಗತ್ತೆ. ಈ ಪದಾರ್ಥಗಳ ಅಳತೆಗಳು ನಿಮ್ಮ ಟೇಸ್ಟ್ ಬಡ್ಡಿಗೆ ತಕ್ಕಂತೆ, ಹಾಗಲಕಾಯಿಗೆ ಕಹಿಗೆ ತಕ್ಕಂತೆ ಚೇಂಜ್ ಮಾಡ್ಕೋಬಹುದು, ವೇರಿ ಮಾಡ್ಕೋಬಹುದು. ಈಗ ಬೆಲ್ಲ ಹಾಕೋತಾ ಇದ್ದೀವಿ ಸಿಹಿಗೋಸ್ಕರ. ಈ ಬೆಲ್ಲ ಹಾಕೋದ್ರಿಂದ ಅದು ಟೇಸ್ಟ್ ನ ಎನ್ಹ್ಯಾನ್ಸ್ ಮಾಡುತ್ತೆ. ಆಲ್ರೆಡಿ ನಾವು ಹುಣಸೆ ಹುಳಿ ಹಾಕೊಂಡಿದ್ದೀವಿ, ಖಾರದ ಪುಡಿಯಲ್ಲಿ ಅಥವಾ ಸಾಂಬಾರ್ ಪುಡಿಯಲ್ಲಿ ಖಾರ ಮಸಾಲೆಗಳು ಹಾಕೊಂಡಿದ್ದೀವಿ. ಈಗ ಬೆಲ್ಲ ಹಾಕೋದ್ರಿಂದ ಅದು ಟೇಸ್ಟ್ ಬಡ್ಸಿಗೆ ಕಂಪ್ಲೀಟ್ ಒಂದು ಫೀಸ್ ತರ ಇರುತ್ತೆ. ಎಲ್ಲಾ ಟೇಸ್ಟ್ಗಳು ನಿಮಗೆ ಸೆನ್ಸ್ ಆಗಬಹುದು. ಸೊ ಇದರಿಂದ ಆದಷ್ಟು ಕಹಿ ಕಡಿಮೆ ಆಗತ್ತೆ. ಈ ಖಾರ, ಮಸಾಲೆ, ಬೆಲ್ಲ ಎಲ್ಲನೂ ಚೆನ್ನಾಗಿ ಹಾಗಲಕಾಯಿ ಜೊತೆ ಹೊಂದ್ಕೊಂಡು ಬೆಂದ ಮೇಲೆ ಕೊನೆಗೆ ಸ್ಟವ್ ಆಫ್ ಮಾಡಬೇಕಾದ್ರೆ ಹುರಿಗಡಲೆ ಪುಡಿ ಮತ್ತೆ ಹುರಿದ ಎಳ್ಳಿನ ಪುಡಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನ ಆ್ಯಡ್ ಮಾಡೋದ್ರಿಂದ ಈ ಸ್ಟೇಜಲ್ಲೂ ಕೂಡ
ಇನ್ನೊಂದು 10% 15% ಕಹಿ ಕಡಿಮೆ ಆಗತ್ತೆ. ಇದು ಒಳ್ಳೆ ಕೋಟಿಂಗ್ ಕೊಡುತ್ತೆ. ಹಾಗಲಕಾಯಿ ಸುತ್ತ ನೀವು ಹಾಗೆ ಬೇಕಾದ್ರೂ ತಿನ್ನಬಹುದು. ಈ ಎಳ್ಳು ಒಂದು ಅದರದೇ ಆದ ಒಂದು ಟೇಸ್ಟ್ ಕೊಡೋದ್ರಿಂದ ಈ ಎಲ್ಲಾ ಮಸಾಲೆ ಪದಾರ್ಥಗಳ ಜೊತೆ ಚೆನ್ನಾಗಿ ಹೊಂದ್ಕೊಂಡು ತುಂಬಾನೇ ಟೇಸ್ಟಿಯಾಗಿ ಇರತ್ತೆ. ನಿಮಗೆ ಹಾಗಲಕಾಯಿ ಗೊಜ್ಜು ತಿಂದೆ ಅಂತಾನೆ ಅನ್ಸೋದಿಲ್ಲ. ನೀವು ನೋಡ್ಬೋದು ಪ್ರತಿ ಸ್ಟೇಜಲ್ಲೂ ಸ್ಟೇಜ್ ಬೈ ಸ್ಟೇಜ್ ಕಹಿ ಕಮ್ಮಿ ಆಗ್ತಾ ಹೋಗುತ್ತೆ ಈ ಪ್ರಾಸೆಸ್ ಅಲ್ಲಿ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಾಗತ್ತೆ. ಟ್ರೈ ಮಾಡಿ ನೋಡಿ, ತಿಳಿಸಿ. ಮತ್ತೆ ಇನ್ನೊಂದು ಡಿಶ್ ಜೊತೆ ನೆಕ್ಸ್ಟ್ ವೀಕ್ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.